ಅಣ್ಣತಮ್ಮ ನಮಸ್ಕಾರ. ನಾನು ಕರ್ನಾಟಕದವನು, ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯದಲ್ಲೇ, ಮಂಡ್ಯ ಸಿಟಿಲಿ. ಇವಾಗ ಸದ್ಯಕ್ಕಿರೋದು ಅಮೇರಿಕಾದಲ್ಲಿ. ಕೆಲಸದ ಮೇಲೆ 4 ವರ್ಷದ ಮುಂಚೆ ಅಮೇರಿಕಾಗೆ ಬಂದೆ. ಇಲ್ಲೇ ಸದ್ಯಕ್ಕೆ ಜೀವನ ನಡೀತಾ ಇದೆ. ನಾನು ತುಂಬ ವರ್ಷದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವ ಅಂತ ಯೋಚನೆ ಮಾಡ್ತಾನೆ ಇದ್ದೆ, ಬಟ್ ಏನೂ ಮಾಡಲಿಲ್ಲ. ಈಗಿರೋ ಕೆಲಸದ ಬ್ಯುಸಿಲಿ ಟೈಮು ಯಾರಿಗೂ ಸಿಗ್ತಾಯಿಲ್ಲ. ನಿಮಗೆ ಗೊತ್ತಲ್ವಾ, ಯಾರಿಗೂ ಸಿಗ್ತಾಯಿಲ್ಲ. ಎಲ್ಲರೂ ಬಿಸಿ. ಟೈಮ್ ಹೆಂಗೆ ಹುಟ್ಟುತ್ತಾ ಅದು, ಸೂರ್ಯ ಹೆಂಗೆ ಹುಡ್ತಾವನು, ಹೆಂಗೆ ಮುಳುಗ್ತಾವನು, ಗುಡು ಹೊಡೋಯ್ತಾವೆ ಟೈಮೆಲ್ಲ. ಈಗಿರೋ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ ಹೊರ್ತು ಏನೂ ಮಾಡಲಿಲ್ಲ. ಬಟ್ ಇತ್ತೀಚೆಗೆ ನಮ್ಮ ಇಬ್ಬರು ಕನ್ನಡಿಗರ ವೀಡಿಯೋ ನೋಡಿ ಹಂಗೆ ಇನ್ಸ್ಪಿರೇಷನ್ ಆಗಿ ನಮ್ಮದು ಒಂದು ಇದ್ದೇ ಇರಲಿ, ಆಗ ದಾರಿ ಓದೋದು ಓಲಿ ಲಾಸ್ ಏನೈತೆ, ಮೊಬೈಲಲ್ಲೇ ಫ್ರೀ ಆಗ್ತಾನೆ ಮಾಡೋದು ಅಂದ್ಬಿಟ್ಟು ನಂದು ಒಂದಿರಲಿ ಅಂತ ಇವತ್ತಿಗೆ ಫಸ್ಟ್ ವೀಡಿಯೋ ಹಾಕ್ತಾಯಿದ್ದೀನಿ. ನಮ್ಮ ಕನ್ನಡಿಗರಾದ ಸಕ್ಕರೆ ನಾಡು ಕೆಂಪ ಮತ್ತು ದತ್ತಾತ್ರೇಯ ಬೆನ್ನೂರು ಅಂದ್ಬಿಟ್ಟು ಇವ್ರ ಇನ್ಸ್ಪಿರೇಷನ್ ಮೇಲೆ ನಾನು ಈ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ದತ್ತಾತ್ರೇಯ ಬೆನ್ನೂರು ಅಂತೂ ಅವ್ರು ಪದೇ ಹೇಳ್ತಾಯಿದ್ರು, ಕನ್ನಡಿಗರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ, ನೀವು ಯಾಕೆ ಮಾಡಬಾರ್ದು ಅಂತ. ಅವರು ಲೈಫ್ ಸ್ಟೋರಿ ಬಗ್ಗೆ ಹೇಳ್ತಾಯಿದ್ರು. ಅವ್ರದ್ದು ಟ್ರೈನಿಂಗ್ ಕ್ಲಾಸಸ್ ಅವೆಲ್ಲ ಇದೆ, ಅದು ಬೇರೆ ವಿಷಯ. ಬಟ್ ಅವರು ಬೆಳೆದು ಬಂದ ರೀತಿ ನೋಡಿ ಇನ್ಸ್ಪಿರೇಷನ್ ಆಗಿ ನಮ್ಮ ಕೆಲಸಗಳು ಎಷ್ಟು ದಿವಸ ಇರ್ತವೋ ಏನಾಯ್ತವೋ ಇವಾಗೆಲ್ಲ ಬಂದುಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಇದು ಅಂತ ನಡೀತಾವೆ. ಎಷ್ಟು ವರ್ಷ ಕೆಲಸ ಇರ್ತದೋ ಏನಾಯ್ತದೋ ಮುಂದಕ್ಕೆ. ಏನಾದರೂ ಸೈಡಲ್ಲಿ ಪ್ರಯತ್ನ ಹಾಕುವ ಇದು ಇದ್ದರೆ ಇರಲಿ, ಇಲ್ಲ ಆದಷ್ಟು ದಿವಸ ಅಟ್ಲೀಸ್ಟ್ ನಮ್ಮ US ಲೈಫ್ ಬಗ್ಗೆ, ಡೇ ಟು ಡೇ ಲೈಫ್ ಬಗ್ಗೆ ಕನ್ನಡಿಗರು ಯಾರು ಇದ್ದರೆ ತಿಳಿಸ್ಕೊಡುವ, ನೋಡೋರು ಇಂಟ್ರೆಸ್ಟ್ ಇರೋರು ನೋಡಲಿ ಅಂದ್ಬಿಟ್ಟು ನಮ್ಮದು ಒಂದು ಇರಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಗೆ ಫಸ್ಟ್ ವೀಡಿಯೋ ಹಾಕಿದ್ದೀನಿ. ಹಿಂಗೆ ವಾಕಿಂಗ್ ಹೋಯ್ತಾ ಸುಮ್ಮನೆ ಹಂಗೆ ಯೋಚನೆ ಮಾಡ್ತಾಯಿದ್ದೆ. ಇದೆಲ್ಲ ಲಾಸ್ಟ್ ವಾರ ಸ್ನೋ ಬಿದ್ದಿದ್ದು, ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮಸ್ಕಾರ.